ತಿಮೋಥೆಗೆ ಬರೆದಂಥ 2ನೆಯ ಪತ್ರಿಕೆ 2ನೇ ಅಧ್ಯಾಯ 13ನೆಯ ವಾಕ್ಯ. ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲಾರನೋ. ಈ ವಾಕ್ಯದಲ್ಲಿ ದೇವರ ನಂಬಿಗಸ್ತತೆಯ ಕುರಿತಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ನಾವು ಅಪನಂಬಿಗಸ್ತರಾದರೂ ಆತನು ನಂಬಿಗಸ್ತನಾಗಿಯೇ ಇರುವನು ಎಂಬುದಾಗಿ. ಅಂದರೆ ನಾವು ಕೆಲವೊಮ್ಮೆ ತೆಗೆದುಕೊಂಡಂಥ ತೀರ್ಮಾನಗಳಲ್ಲಿ, ದೇವರ ಮುಂದೆ ಹೇಳಿದಂಥ ಕಾರ್ಯಗಳಲ್ಲಿ ಅಪನಂಬಿಗಸ್ತರಾಗಿ ಹೋಗಿಬಿಡುತ್ತೇವೆ. ಹೇಳಿದ್ದನ್ನು ಮಾಡದೆ, ಹೇಳಿದ ಹಾಗೆ ನಡೆದುಕೊಳ್ಳದೆ ತೀರ್ಮಾನಗಳಿಂದ ಹಿಂಜಾರಿ ಬಿಡುತ್ತೇವೆ. ಆದರೆ ದೇವರು ಒಂದನ್ನು ಹೇಳಿದ ಮೇಲೆ, ದೇವರೊಂದು ತೀರ್ಮಾನವನ್ನು ಮಾಡಿದ ಮೇಲೆ ಅದನ್ನು ಹಾಗೆ ನೆರವೇರಿಸುವವನಾಗಿದ್ದಾನೆ. ಅದರಿಂದ ಆತನು ಎಂದಿಗೂ ಕೂಡ ಹಿಂಜಾರದೆ ಅದನ್ನು ನೆರವೇರಿಸುವುದಕ್ಕೆ ಮನಸ್ಸುಳ್ಳವನಾಗಿ ನಂಬಿಗಸ್ತನಾಗಿಯೇ ಇರುತ್ತಾನೆ. ಆದರೆ ದೇವರು ಕೆಲವೊಂದು ವಿಷಯಗಳನ್ನು ನಮ್ಮಲ್ಲಿ ನೆರವೇರಿಸುವುದಕ್ಕೆ ಆಗದೇ ಇರುವುದಕ್ಕೆ ಕಾರಣ ನಾವು ಅಪನಂಬಿಗಸ್ತತೆಯಲ್ಲಿಯೇ ಮುಂದುವರಿಯುತ್ತಾ ಇರುವಂಥದ್ದು. ಕೆಲವೊಮ್ಮೆ ತೀರ್ಮಾನಗಳಲ್ಲಿ ಬಿದ್ದು ಹೋಗುತ್ತೇವೆ, ಹೇಳಿದಂತೆ ಮಾಡುವುದಿಲ್ಲ, ಆ ರೀತಿಯಾಗಿ ಅಂದುಕೊಂಡು ಅದನ್ನೇ ಮುಂದುವರಿಸುವುದಲ್ಲ, ಪುನಃ ತೀರ್ಮಾನಕ್ಕೆ ಹಿಂತಿರುಗಿ ಬರಬೇಕು. ಪುನಃ ದೇವರ ಮುಂದೆ ಹೇಳಿದಂಥ ಕಾರ್ಯಗಳಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿ ಕೊಡುವುದಾದರೆ ದೇವರು ತನ್ನ ವಾಗ್ದಾನಗಳನ್ನು, ತನ್ನ ಉದ್ದೇಶವನ್ನು ನಮ್ಮ ಮೂಲಕವಾಗಿ ನೆರವೇರಿಸುವುದಕ್ಕೆ ಆರಂಭಿಸುತ್ತಾರೆ. ಆತನ ನಂಬಿಗಸ್ತತೆಯ ಪರಿಪೂರ್ಣ ಆಶೀರ್ವಾದಗಳನ್ನು ಜೀವಿತದಲ್ಲಿ ಹೊಂದಬಹುದಾಗಿದೆ. ದಾವೀದನ ಜೀವಿತ ಇದಕ್ಕೊಂದು ಸ್ಪಷ್ಟವಾದಂಥ ಉದಾಹರಣೆ. ದಾವೀದನು ದೇವರಿಂದ ಅಭಿಷೇಕಿಸಲ್ಪಟ್ಟು ಎಲ್ಲ ಮೇಲುಗಳನ್ನು, ಆಶೀರ್ವಾದಗಳನ್ನು ಅನುಭವಿಸುತ್ತಾ ಇರುವಾಗ ಬೆರ್ಷಿಬಳ ಮೂಲಕವಾಗಿ ಒಂದು ಪಾಪಕ್ಕೆ ಅವಕಾಶವಾಗಿ ಅವನು ದೇವರಿಗೆ ವಿರೋಧವಾಗಿ ಅಪನಂಬಿಗಸ್ತನಾಗಿ ನಡೆದುಕೊಂಡ. ವ್ಯಭಿಚಾರ ಎಂಬಂಥ ಪಾಪಕ್ಕೆ ಬಿದ್ದನು, ಅದರ ಮೂಲಕವಾಗಿ ನರಹತ್ಯೆ ಎಂಬಂಥ ಪಾಪವನ್ನು ಕೂಡ ಮಾಡಿಬಿಟ್ಟನು. ದೇವರ ದಶಾಜ್ಞೆಗಳಿಗೆ ವಿರೋಧವಾಗಿ ದಾವೀದನು ಕಾರ್ಯಗಳನ್ನು ಮಾಡಿದ ನಂತರ ದೇವರ ಪ್ರವಾದಿ ಬಂದು ಅವನನ್ನು ಎಚ್ಚರಿಸಿದಾಗ ಅವನು ಮನ ತಿರುಗಿ ದೇವರ ಮುಂದೆ ಒಪ್ಪಿಸಿ ಕೊಡುವಂಥ ಸಮಯದಲ್ಲಿ ದೇವರಾದರೂ ಅವನನ್ನು ಕ್ಷಮಿಸಿದ್ದು ಮಾತ್ರವಲ್ಲ, ತಾನು ನಂಬಿಗಸ್ತನಾಗಿದ್ದು ಅವನ ಜೀವಿತದಲ್ಲಿ ಮಾಡಿದಂಥ ವಾಗ್ದಾನಗಳನ್ನು ನೆರವೇರಿಸುತ್ತಾ ಉನ್ನತವಾಗಿ ಅವನನ್ನು ಆಶೀರ್ವದಿಸಿ ಮಹಿಮೆಯಲ್ಲಿ ಮುನ್ನಡೆಸಿದರು. ಇದೇ ಪ್ರಕಾರವಾಗಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ತನ್ನನ್ನು ಬಿಟ್ಟು ಹೋದಂಥ ಶಿಷ್ಯರನ್ನು ಯೇಸು ಕ್ರಿಸ್ತನು ಪುನಃ ಸೇರಿಸಿಕೊಂಡನು. ತನ್ನನ್ನು ಅರಿಯನು ಎಂಬುದಾಗಿ ಪ್ರಮಾಣ ಮಾಡಿದಂಥ ಪೇತ್ರನನ್ನು ಕೂಡ ದೇವರು ಪುನಃ ಸೇರಿಸಿಕೊಂಡು ಅವನ ಜೀವಿತದಲ್ಲಿದ್ದಂಥ ಉದ್ದೇಶವನ್ನು ನೆರವೇರಿಸಿದರು. ಅವನನ್ನು ಪ್ರಮುಖನನ್ನಾಗಿ ಮಾಡಿ ವಿಶೇಷವಾಗಿ ಮಾನಿಸಿ ಘನಪಡಿಸಿದರು. ಅಂದರೆ ಮನುಷ್ಯರು ಅಪನಂಬಿಗಸ್ತರಾಗಿರುವಾಗಲೂ ದೇವರು ನಂಬಿಗಸ್ತರಾಗಿಯೇ ಇರುತ್ತಾರೆ. ಆತನ ನಂಬಿಗಸ್ತತೆಯ ಪ್ರತಿಫಲವನ್ನು ಹೊಂದಬೇಕು ಅಂದರೆ ನಾವು ಮನ ತಿರುಗಿದವರಾಗಿ ದೇವರ ಮುಂದೆ ಬಂದು ಪುನಃ ನಮ್ಮ ತೀರ್ಮಾನದಲ್ಲಿ ನಿಲ್ಲುವುದಾದರೆ, ಪುನಃ ನಮ್ಮ ಜೀವಿತವನ್ನು ದೇವರ ಕರಗಳಲ್ಲಿ ಒಪ್ಪಿಸಿ ಕೊಡುವುದಾದರೆ ನಿಶ್ಚಯವಾಗಿ ದೇವರ ನಂಬಿಗಸ್ತತೆಯ ಪರಿಪೂರ್ಣ ಆಶೀರ್ವಾದಗಳನ್ನು, ವಾಗ್ದಾನದ ಪರಿಪೂರ್ಣತೆಯನ್ನು ಹೊಂದುತ್ತೇವೆ ಎಂಬುದನ್ನು ತಿಳಿದು ಈ ದಿವಸ ಮನ ತಿರುಗಿ ತೀರ್ಮಾನಗಳಿಗೆ ಹಿಂತಿರುಗಿ ಬಂದು ಅದರಲ್ಲಿ ದೃಢವಾಗಿ ನಿಂತು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ. ನಾವು ಅಪನಂಬಿಗಸ್ತರಾಗಿದ್ದರೂ ನೀನು ನಂಬಿಗಸ್ತನೇ ಆಗಿದ್ದೀಯ. ಆ ನಿನ್ನ ನಂಬಿಗಸ್ತತೆಯ ಪೂರ್ಣ ಆಶೀರ್ವಾದಗಳನ್ನು, ಮೇಲುಗಳನ್ನು ಹೊಂದಿಕೊಳ್ಳುವಂತೆ ನಮ್ಮ ಅಪನಂಬಿಗಸ್ತತೆಗಳನ್ನು ಬಿಟ್ಟು ಪುನಃ ತೀರ್ಮಾನಕ್ಕೆ, ನಿನ್ನ ಮುಂದೆ ಮಾಡಿದಂಥ ಹರಕೆಗಳಿಗೆ, ಅಪ್ಪ ನಿನ್ನ ಮುಂದೆ ತೆಗೆದುಕೊಂಡಂಥ ನಿರ್ಧಾರಗಳಿಗೆ ಹಿಂತಿರುಗಿ ಬರೋದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಎಲ್ಲ ಬಲಹೀನಪಡಿಸುವಂಥ, ಹಿಂಜಾರುವಂತೆ ಮಾಡುವಂಥ ಕ್ರಿಯೆಗಳು ನೀಗಿ ಹೋಗಲಿ. ಲೋಕದ ವ್ಯಾಮೋಹಗಳು, ಪಾಪದ ಕ್ರಿಯೆಗಳು, ಎಲ್ಲ ಇಚ್ಛೆಯ ಕ್ರಿಯೆಗಳು ನೀಗಿ ಹೋಗಲಿ. ದಾವೀದನಂತೆ ಮನ ತಿರುಗಿ ಬರೋದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು ಕರ್ತನೆ. ನೀನು ಆಶೀರ್ವದಿಸು, ಜೀವಿತದಲ್ಲಿಂಥ ಉದ್ದೇಶಗಳನ್ನು ನೆರವೇರಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಪುನಃ ಸೇರಿಸಿಕೊಪ್ಪ, ಪುನಃ ಆಶೀರ್ವದಿಸು. ಅವರಲ್ಲಿರುವಂಥ ಉದ್ದೇಶಗಳನ್ನು ಪರಿಪೂರ್ಣತೆಗೆ ತಂದು ಜೀವಿತಗಳನ್ನು ಅಪ್ಪ ಪರಿಪೂರ್ಣ ಸಂತೋಷದಲ್ಲಿ, ಸಮಾಧಾನದಲ್ಲಿ ತೃಪ್ತಿಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನಾತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾನ್ಪನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ,
ಆಮೇನ್. ಆಮೇನ್.